ಮರಸೇವು ಸ್ವಲ್ಪ ದಪ್ಪ ಬರುತ್ತೆ. ಸೊ ಸೇವಲ್ಲಿ ಹಲವಾರು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಮರಸೇವಿನ ಪತ್ರೊಡೆ, ಕೆಸುವಿನ ಎಲೆಯ ಪತ್ರೊಡೆ ಅಂತ ಹೇಳ್ಬೋದು. ಎಸ್ಪೆಷಲಿ ಕೆಸುವಲ್ಲಿ ಮರಸೇವು ಅಂತ ಬರುತ್ತೆ. ಆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮರಸೇವು ಹೇಗಿರುತ್ತೆ ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ತೋರಿಸ್ಕೊಳ್ತೀನಿ. ಸೊ ಇವಾಗ ಎಲ್ಲ ಅಂಗಡಿಗಳಲ್ಲೂ ಮರಸೇವು ಖಂಡಿತವಾಗ್ಲೂ ಸಿಗುತ್ತೆ. ಒಂದು ಕಟ್ಟಲ್ಲಿ ಒಂದು 4 ರಿಂದ 5 ಎಲೆ ಇರುತ್ತೆ. ಸೊ ಅದಕ್ಕೆ 30 ರಿಂದ 40 ರೂಪಾಯಿ ಇರುತ್ತೆ ಒಂದು ಕಟ್ಟಿಗೆ. ಸೊ ಹೆಚ್ಚಾಗಿ ತರಕಾರಿ ಅಂಗಡಿಗಳೆಲ್ಲ ಸಿಗುತ್ತೆ ಮರಸೇವು. ಸೊ ಅದರ ರೆಸಿಪಿ ತುಂಬಾ ಚೆನ್ನಾಗಾಗುತ್ತೆ. ಸೊ ಯಾವ ರೀತಿ ನನ್ನ ಅಮ್ಮ ಮರಸೇವಿನ ಪತ್ರೊಡೆ ಮಾಡ್ತಾರೆ ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಬೋದು. ಇರ್ಬೋದು ಇದು ಈ ರೀತಿ ಮರಸೇವು ಬರುತ್ತೆ. ಸೊ ಇದೊಂಥರ ದಪ್ಪ ಎಳೆ ಬರುತ್ತೆ. ಸೊ ಇದು ಮರಸೇವು. ಸೊ ಈ ಮರಸೇವಿಗೆ ನಾವು ಏನು ಮಿಕ್ಸ್ಚರ್ ಮಾಡಿರ್ತೀವಿ, ಕಡ್ದಿರುವಂಥ ಗ್ರೈಂಡ್, ಸೊ ಅದನ್ನು ಇದಕ್ಕೆಲ್ಲ ಅಂಟಿಸ್ಕೊಳ್ಬೇಕು, ಅಂದರೆ ಹತ್ತಿಸ್ಕೊಳ್ಬೇಕು. ಅಂದರೆ ಒಂದು ಲೇಯರ್ ಇಟ್ಟು ಫೋಲ್ಡ್ ಮಾಡಿ ಹಬೆಯಲ್ಲಿ ಬೇಯಿಸುವಂಥದ್ದು. ಸೇವನ ಇಟ್ಕೊಂಡು ಮರಸೇವಿನ ಪತ್ರೊಡೆ ಯಾವ ರೀತಿ ಮಾಡೋದು ಅಂತೇಳಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಸೊ ನೀವು ನನ್ನ ಚಾನಲ್ ಹೊಸೊಬ್ಬರು ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಇವಾಗ ಮೊದಲಿಗೆ ಇಲ್ಲಿ ನಾನು 2 ಕಪ್ಪಷ್ಟು ಬಿಲ್ಟಿಗೆ ಅಕ್ಕಿನ ಒಂದು 2 ರಿಂದ 3 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿರುವಂಥದ್ದು. ಯಾವುದೇ ಬಿಲ್ಟಿಗೆ ಅಕ್ಕಿಯನ್ನು ಉಪಯೋಗಿಸ್ಕೊಳ್ಬೋದು. ಇವಾಗ ಈ ಅಕ್ಕಿಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇವಾಗ ನಾನು ಅರ್ಧ ಸ್ಪೂನಷ್ಟು ಅರಿಶಿಣದ ಹುಡಿ, ಹಾಗೆ ಹಸಿ ಕೊತ್ತಂಬರಿ 1 ಸ್ಪೂನು ಹಸಿ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಹಸಿ ಜೀರಿಗೆ. ಇವಾಗ ಇಲ್ಲಿ ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಒಂದು ಸಣ್ಣ ಲಿಂಬೆಗುಳಿ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಒಂದು 8 ರಿಂದ 9 ಬ್ಯಾಡಗೆ ಮೆಣಸನ್ನು ಹಾಕೊಳ್ತಾ ಇದ್ದೀನಿ. ಇದು ಜಸ್ಟ್ ಕಲ್ಲರಿಗೋಸ್ಕರ, ಖಾರ ಜಾಸ್ತಿ ಬರೋದಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ರುಬ್ಕೊಳ್ಬೇಕು. ಸೊ ಇಲ್ಲಿ ದಪ್ಪಗೆ ನಾವು ರುಬ್ಕೊಳ್ಳುವಂಥದ್ದು, ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಬೇಡಿ. ಇವಾಗ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಅದನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಮರಸೇವಿನ ಎಲೆ. ಇಷ್ಟು ಚೆನ್ನಾಗಿ ಡಾರ್ಕ್ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಈ ಎಲೆ ತುಂಬ ದಪ್ಪವಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ಈ ಒಂದು ಎಲೆಯಲ್ಲಿ ಪತ್ರೊಡೆ ಮಾಡಿದರೆ. ಸೊ ಅಂಗಡಿಯಲ್ಲಿ ಇವಾಗ ಹೆಚ್ಚಾಗಿ ತರಕಾರಿ ಅಂಗಡಿಯಲ್ಲಿ ಈ ರೀತಿ ಎಲೆಗಳು ಸಿಗುತ್ತೆ ನಿಮಗೆ, ಮರಸೇವಿನ ಎಲೆ ಅಂತ ಕೇಳಿದರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಮರಸೇವನ ಎಲೆಯನ್ನು ನಾನು ಉಲ್ಟಾ ಮಾಡಿ ಅದರ ಮೇಲೆ ನಾನು ಇವಾಗ ಏನು ರುಬ್ಕೊಂಡಿರುವಂಥ ಮಿಕ್ಸ್ಚರ್ ಇದೆ ಅದನ್ನು ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇದು ಮಿಕ್ಸ್ಚರ್ ಗಟ್ಟಿಯಾಗಿರಬೇಕು. ಸೊ ನೋಡ್ತಾ ಇರ್ಬೋದು, ಒಂದು ಎಲೆ ಇನ್ನೊಂದು ಎಲೆಗೆ ಒಪೋಸಿಟ್ ಆಗಿ ಇಟ್ಕೊಂಡು, ಉಲ್ಟಾ ಇಟ್ಕೊಂಡು ನಾನು ಏನು ಇವಾಗ ರುಬ್ಕೊಂಡಿರುವಂಥ ಮಿಶ್ರಣ ಇದೆ ಆ ಮಿಶ್ರಣವನ್ನು ಎಲ್ಲ ಎಲೆಗೆ ಈ ರೀತಿ ಹಚ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಇನ್ನೊಂದು ಎಲೆ ಕೂಡ ಒಪೋಸಿಟ್ ಡೈರೆಕ್ಷನಲ್ಲಿ ನೋಡ್ತಾ ಇರ್ಬೋದು, ಒಂದು ಮೇಲೆ ಹಾಗೂ ಒಂದು ಕೆಳಗೆ ಈ ರೀತಿ ಒಪೋಸಿಟ್ ಡೈರೆಕ್ಷನಲ್ಲಿ ಇಡ್ತಾ ಹೋಗುವಂಥದ್ದು. ಹಾಗೆ ಮಿಶ್ರಣವನ್ನು ಹಚ್ಕೊಳ್ಳುವಂಥದ್ದು, ಎಲ್ಲ ಎಲೆಗೆ ಹರಡಿಸಿ ಮಿಶ್ರಣವನ್ನು ಹಚ್ಚುವಂಥದ್ದು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು ಎಲೆಯನ್ನು ನಾನು ನೋಡಿ ಒಪೋಸಿಟ್ ಮೇಲ್ಗಡೆ ಇಟ್ಕೊಂಡು ಈ ರೀತಿ ಮಿಶ್ರಣವನ್ನು ಹಚ್ತಾ ಇದ್ದೀನಿ. ಸೊ ವರ್ಷಕ್ಕೆ 1 ಸಲ ಈ ರೀತಿ ಕೆಸುವಿನ ಎಲೆಯ ಪತ್ರೊಡೆ ಮಾಡಿ ತಿನ್ನಬೇಕು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಸೊ ಇದು ಹಿಂದಿನಿಂದ ಬಂದಿರುವಂಥ ಒಂದು ವಾಡಿಕೆ, ಪತ್ರೊಡೆ, ಮಳೆಗಾಲದಲ್ಲಿ ಪತ್ರೊಡೆಯನ್ನು ಮಾಡಿ ತಿನ್ನುವಂಥದ್ದು. ನೋಡ್ತಾ ಇರ್ಬೋದು, ಅದೇ ರೀತಿ ಒಂದು ಕೆಳಗೆ ಒಂದು ಮೇಲೆ ಈ ರೀತಿ ಉಲ್ಟಾ ಎಲೆಗಳನ್ನು ಇಟ್ಕೊಂಡು ಆ ಮಿಶ್ರಣವನ್ನು ಹಚ್ತಾ ಹೋಗುವಂಥದ್ದು. ಇದೇ ರೀತಿ ಎಲ್ಲ ಎಳೆಗಳನ್ನು ಮಾಡಿ ಹಚ್ಚುವಂಥದ್ದು. ಪತ್ರೊಡೆಯಲ್ಲಿ 2 ವಿಧ ಇದೆ. ಒಂದು ಈ ರೀತಿ ಹಚ್ಚಿ ಮಾಡುವಂಥ ಪತ್ರೊಡೆ, ಹಾಗೆ ಇನ್ನೊಂದು ಕೆಸುವಿನ ಎಲೆಯನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಈ ಮಿಶ್ರಣಕ್ಕೆ ಹಾಕಿ, ಅಂದರೆ
ಕಲಸ್ಕೊಂಡು ಒಂದು ಬೇರೆ ಎಲೆಯಲ್ಲಿ ಹಾಕಿ ಬೇಯಿಸುವಂಥದ್ದು. ಸೊ 2 ವಿಧದಲ್ಲಿ ಪತ್ರೊಡೆಯನ್ನು ಮಾಡ್ಬೋದು. ಸೊ ಖಂಡಿತವಾಗ್ಲೂ ಇನ್ನೊಂದು ರೆಸಿಪಿಯಲ್ಲಿ ನಾನು ಆ ವಿಧಾನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಪತ್ರೊಡೆನ ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಸೊ ಕೆಳಗಡೆಯಿಂದ ನೋಡ್ತಾ ಇರ್ಬೋದು, ಕೆಳಗಡೆಯಿಂದ ನಾನು ಅದನ್ನು ಟೈಟಾಗಿ ಫೋಲ್ಡ್ ಮಾಡಿದೆ. ಹಾಗೆ ಮೇಲ್ಗಡೆದ್ದು ಪೋರ್ಷನ್ ಕೂಡ ಅದನ್ನು ಫೋಲ್ಡ್ ಮಾಡಿದ್ದೀನಿ. ಹಾಗೆ ಸೈಡಲ್ಲಿ ಆ ಬದಿ ಈ ಬದಿ ಕೂಡ ಫೋಲ್ಡ್ ಮಾಡಿಕೊಂಡು ಇವಾಗ ಇದನ್ನು ನಾವು ಟೈಟಾಗಿ ರೋಲ್ ಮಾಡುವಂಥದ್ದು. ಸೊ ರೋಲ್ ಮಾಡುವಾಗ ಸ್ವಲ್ಪ ಮಿಶ್ರಣವನ್ನು ಹಚ್ಕೊಳ್ಬೋದು. ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ಮಿಶ್ರಣವನ್ನು ಹಚ್ಚಿ ಟೈಟಾಗಿ ಇದನ್ನು ನಾನು ರೋಲ್ ಮಾಡ್ತಾ ಇದ್ದೀನಿ. ಇವಾಗಲೇ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದ್ದು ರೋಲ್ ಆಗಿದೆ. ಸೊ ಅದರ ಮೇಲೆ ನಿಮಗೆ ಬೇಕಿದ್ರೆ ಮಿಶ್ರಣವನ್ನು ಹಚ್ಕೊಳ್ಬೋದು. ಇವಾಗಲೇ ಇಡ್ಲಿ ಪಾತ್ರೆಯಲ್ಲಿ ಹಬೆ ಕುದೀತಾ ಬರ್ತಾ ಇದೆ. ಇವಾಗ ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇದನ್ನು ನಾವು ಒಂದು 20ರಿಂದ 25 ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು ಇದನ್ನು ನಾನು ಇಡ್ಲಿ ಪಾತ್ರೆ ಮೇಲೆ ಇಟ್ಟಿದ್ದೀನಿ. ಇವಾಗ ತಿರ್ಗಾ ಇನ್ನೊಂದು ಮರಸೇವಿನ ಪತ್ರೊಡೆನ ಮಾಡುವ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಒಂದು ಮಿಕ್ಸ್ಚರನ್ನು ಹಚ್ತಾ ಇದ್ದೀನಿ ಎಲೆಗೆ. ಇವಾಗ ನೋಡ್ತಾ ಇರ್ಬೋದು ಇನ್ನೊಂದು ಎಲೆ ಕೂಡ ಅದರ ಮೇಲೆ ಇಟ್ಟಿದ್ದೀನಿ. ಅದೇ ರೀತಿ ಎಲ್ಲ ಎಲೆಗಳನ್ನು ಒಂದು ಮೇಲೆ ಒಂದು ಕೆಳಗೆ ಇಟ್ಕೊಂಡು ಮಿಶ್ರಣವನ್ನು ಹಚ್ಚಿ ನೋಡ್ತಾ ಇರ್ಬೋದು ಯಾವ ರೀತಿ ಇದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈ ರೀತಿ ಫೋಲ್ಡ್ ಮಾಡಿ ಸ್ವಲ್ಪ ಮಿಶ್ರಣವನ್ನು ಅದರ ಮೇಲೆ ಹಚ್ಕೊಂಡು ಇದನ್ನು ಟೈಟಾಗಿ ರೋಲ್ ಮಾಡಿ ಬೇಯಿಸ್ಲಿಕ್ಕೆ ಇಡುವಂಥದ್ದು. ನೋಡ್ತಾ ಇರ್ಬೋದು. ಸೊ ಆಲ್ರೆಡಿ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. 20ರಿಂದ 25 ನಿಮಿಷದ ಕಾಲ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಪತ್ರೊಡೆ ಚೆನ್ನಾಗಿ ಬೆಂದಿದೆ. ಇವಾಗ ಪತ್ರೊಡೆ ತಣ್ಣಗಾಗಿದೆ. ತಣ್ಣಗಾದ ನಂತರ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾವು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯಾಗಿ ಕಟ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ ತುಂಬಾ ಸಾಫ್ಟ್ ಆಗಿರುತ್ತೆ ಲೇಯರ್ಗಳು, ಹಾಗೆ ಮೃದುವಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಬೆಂದು ಲೇಯರ್ ಆಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು. ಇದನ್ನು ನಮಗೆ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು ಅಥವಾ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಇದನ್ನು ಇವಾಗ ನಾವು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈ ಪತ್ರೊಡೆನ ಇದೇ ರೀತಿ ಪ್ಲೇನ್ ಆಗಿ ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ, ಅಥವಾ ನಿಮಗೆ ಡೀಪ್ ಫ್ರೈ ಮಾಡಿಕೊಂಡ್ರೂ ರುಚಿಯಾಗಿರುತ್ತೆ, ಅಥವಾ ತವ ಮೇಲೆ ಫ್ರೈ ಮಾಡಿಕೊಂಡ್ರೂ ರುಚಿಯಾಗಿರುತ್ತೆ. ಇನ್ನು ಕೆಲವರು ಇದನ್ನು ಗ್ರೇವಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ತಾರೆ. ಸೊ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ಪತ್ರೊಡೆಯ ಗಸಿ ಯಾವ ರೀತಿ ಮಾಡೋದಂತಲೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡ್ತಾ ಇರ್ಬೋದು ಇದನ್ನು ನಾನು ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ನನ್ನ ರೆಸಿಪೀಸ್ ಅಥವಾ ವ್ಲಾಗ್ಸ್ ಇಷ್ಟವಾದಲ್ಲಿ ನೀವು ನನ್ನ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಲ್ಲದೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ರೆಸಿಪಿ ಹಾಗೂ ವ್ಲಾಗ್ಸ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ಗ್ಯಾಸ್ ಒಲೆ ಮೇಲೆ ನಾನು ತವನ ಇಟ್ಕೊಂಡಿದ್ದೀನಿ. ಆ ತವಕ್ಕೆ ನಾನು ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಕಟ್ ಮಾಡ್ಕೊಂಡಿರುವಂಥ ಪತ್ರೊಡೆ ಸ್ಲೈಸನ್ನು ತವದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮಂಗಳೂರು ಹಾಗೂ ಉಡುಪಿಯಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಮಳೆಗಾಲದಲ್ಲಿ ಪತ್ರೊಡೆ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ತುಂಬಾ ಒಂದು ರುಚಿಕರವಾದ ಒಂದು ತಿನಿಸು ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಎಸ್ಪೆಷಲಿ ಈ ಪತ್ರೊಡೆ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇದನ್ನು ಕ್ರಿಸ್ಪಿಯಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಮರಸೇವಿನ ಪತ್ರೊಡೆಯ ರೆಸಿಪಿ ಇಷ್ಟವಾದಲ್ಲಿ ಸೊ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ 2 ಬದಿ ಕೂಡ ಇದನ್ನು ನಾನು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ರೆಸಿಪಿಯಲ್ಲಿ ಕೂಡ ನಾನು ಬೇರೆ ವಿಧದಲ್ಲಿ ಪತ್ರೊಡೆಯನ್ನು ಯಾವ ರೀತಿ ಮಾಡ್ಬೋದು, ಹಾಗೆ ಬೇರೆ ಕೆಸುವಿನ ಎಲೆ, ಎಷ್ಟು ಥರದ ಕೆಸುವಿನ ಎಲೆ ಇದೆ ಅದನ್ನು ಕೂಡ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಇದು ಇವಾಗ 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಬ್ಯಾಡಗಿ ಮೆಣಸು ಹಾಕಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇದು ಫ್ರೈ ಆದ ನಂತರ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ.
ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಬೋದು. ತುಂಬಾ ರುಚಿಕರವಾಗಿ ಬರುತ್ತೆ ಈ ರೀತಿ ಒಂದು ಪತ್ರೊಡೆ ಮಾಡಿದರೆ. ಹಾಗೆ ಮರಸೇವು ಹೆಚ್ಚಾಗಿ ತರಕಾರಿ ಅಂಗಡಿಗಳಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಈ ರೀತಿ ಒಂದು ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಳಿ. ತುಂಬಾ ಒಂದು ಅದ್ಭುತವಾಗಿ ಬರುತ್ತೆ ಈ ಒಂದು ರುಚಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಮರಸೇವಿನ ಪತ್ರೊಡೆ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟವಾದಲ್ಲಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾನು ಹೊಸ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿವರೆಗೂ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.